ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯಲ್ಲೇ ಆರೋಗ್ಯಕರವಾಗಿ ರುಚಿಕರವಾಗಿ ತುಂಬ ಸುಲಭವಾಗಿ ಸಿಹಿ ತಿಂಡಿಗಳನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮಗೆ ಹಬ್ಬದಲ್ಲಿ ತುಂಬ ಎಲ್ಲ ಕಡೆ ಗಡಿಬಿಡಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಕೆಲಸ ಇರುತ್ತೆ. ಹಾಗಾಗಿ ಸಿಹಿ ತಿಂಡಿ ಮಾಡೋದಕ್ಕೆ ತುಂಬ ಸಮಯ ಕಳೆಯೋದಕ್ಕಾಗೋದಿಲ್ಲ. ಹಾಗಾಗಿ ಕ್ವಿಕ್ಕಾಗೆ ತುಂಬ ಸುಲಭವಾಗಿ ರುಚಿಯಾಗಿ ಮಾಡುವಂಥ ಸಿಹಿ ತಿಂಡಿಗಳನ್ನು ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಮೊದಲಿಗೆ ನಾನಿಲ್ಲಿ ಶೇಂಗಾ ಉಂಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕಡಲೆ ಬೀಜದ ಉಂಡೆ, ಇದು ಬೆಲ್ಲದಲ್ಲಿ ಮಾಡೋವಂಥ ಉಂಡೆ. ತುಂಬಾ ರುಚಿಯಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ಹಾಗೆ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು. ಇದಕ್ಕೆ ನಾನು 1 ಲೋಟ ಆಗುವಷ್ಟು ಕಡಲೆ ಬೀಜನ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗೆ ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು. ದೊಡ್ಡ ಉರಿನಲ್ಲಿ ಅರ್ಜೆಂಟಲ್ಲಿ ಸಿಹಿ ತಿಂಡಿಗಳನ್ನು ಮಾಡ್ಕೋಬೇಡಿ. ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಗಮ್ ಅಂತ ಹುರ್ಕೊಳ್ಳೋ ರೀತಿಯಲ್ಲಿ ಕಡಲೆಬೀಜ ಎಲ್ಲ ಹುರ್ಕೊಳ್ಳಿ. ಕೈಯಲ್ಲಿ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಿಪ್ಪೆ ಈಸಿಯಾಗಿ ಸುಲಭವಾಗಿ ಬಿಡಿಸ್ಕೊಂಡು ಬರಬೇಕು. ಅಷ್ಟಾದರೆ ಕಡಲೆಬೀಜ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ನೋಡಿ, ಈ ರೀತಿ ಬಿಡಿಸಿದ ತಕ್ಷಣ ಸಿಪ್ಪೆ ಬಿಡ್ಸ್ಕೊಂಡು ಬರ್ತಾಯಿದೆ. ಸೊ ಇಷ್ಟಾದರೆ ಕಡಲೆಬೀಜ ಸಾಕಾಗುತ್ತೆ. ಇದನ್ನು ಒಂದು ಬೇರೆ ಬಾಣಲಿಗೆ ತಗೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಳ್ಳು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಸಹ ಮಾಡ್ಕೋಬೋದು. ನಾನು ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಎಳ್ಳು ಸಹ ಸೇರಿಸ್ತಿದ್ದೀನಿ. ನೋಡಿ, ಎಳ್ಳು ಸಹ ಚಟಪಟ ಅಂತ ಸಿಡಿತಾ ಇದೆ. ಇಷ್ಟ ಆದರೆ ಎಳ್ಳು ಸಹ ರೋಸ್ಟ್ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಇದನ್ನು ಸಹ ಆಫ್ ಮಾಡ್ಕೊಂಡು ಬಿಡೋಣ ಇವಾಗ. ಈಗ ಕಡಲೆ ಬೀಜ ಸ್ವಲ್ಪ ಬೆಚ್ಚಗಾದ ನಂತರ ನೋಡಿ, ಈ ರೀತಿ ಸುಲಭವಾಗಿ ಸಿಪ್ಪೆನ ಬಿಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ತೆಕ್ಕೊಳ್ಳೋಣ. ಈಗ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಡಲೆಬೀಜ, ಸ್ವಲ್ಪ ಎಳ್ಳನ್ನು ತರಿಯಾಗಿ ಪುಡಿ ಮಾಡ್ಕೊಳ್ತೀನಿ. ಆಮೇಲೆ ಮಿಕ್ಕಿದ್ದನ್ನು ಫೈನ್ ಪೌಡರ್ ಮಾಡಬೇಕಾಗತ್ತೆ. ಈ ರೀತಿ ತರಿ ಪುಡಿ ಮಾಡ್ಕೊಂಡಿದ್ದು ನಮಗೆ ಉಂಡೆನಲ್ಲಿ ಮಧ್ಯ ಬಾಯಿನಲ್ಲಿ ಸಿಗ್ತಾ ಇರುತ್ತೆ. ಆವಾಗ ಒಳ್ಳೆ ಕ್ರಂಚ್ ಇರುತ್ತೆ ಉಂಡೆಗೆ. ಅದನ್ನು ಈಗ ನೋಡಿ, ಈ ರೀತಿ ತರಿಯಾಗಿ ಪುಡಿ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಒಂದು ಮಿಕ್ಸಿ ಜಾರ್ಗೆ ಮಿಕ್ಕಿದಂಥ ಕಡಲೆಬೀಜ, ಎಳ್ಳು ಸೇರಿಸ್ಕೊಂಡು ಅರ್ಧ ಲೋಟದಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ಪುಡಿ ಮಾಡಿ ತೊಗೋತಾ ಇದ್ದೀನಿ. ಬೆಲ್ಲ ಆದಷ್ಟು ಚೆನ್ನಾಗೆ ಮೆತ್ತಗೆ ಫ್ರೆಶ್ ಆಗಿರೋವಂಥದ್ದನ್ನು ತೊಗೊಳ್ಳಿ. ತುಂಬ ಡ್ರೈ ಆಗಿದ್ದರೆ ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ. ನೋಡಿ, ಈ ರೀತಿ ಪುಡಿ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಜಾಸ್ತಿ ಪುಡಿ ಮಾಡಬೇಕು. ಕಡಲೆಬೀಜ ಹಾಗೂ ಎಳ್ಳಲ್ಲಿ ಇರುವಂಥ ಕೊಬ್ಬಿನಾಂಶ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ರೀತಿ ಮುದ್ದೆ ಥರ ಫೈನಾಗೆ ಪುಡಿ ಆದ ನಂತರ ಅದನ್ನು ಸಹ ಮೊದಲೇ ಕ್ರಷ್ ಮಾಡಿಟ್ಕೊಂಡಿದ್ದಂಥ ಕಡಲೆಬೀಜ ಹಾಗೂ ಎಳ್ಳಿನ ಮಿಶ್ರಣಕ್ಕೆ ಸೇರಿಸ್ಕೊಳ್ಳೋಣ. ಈಗ ಅದಕ್ಕೆ ನಾನು ಸ್ವಲ್ಪ ಎಳ್ಳನ್ನು ಹಾಗೆ ಎತ್ತಿಟ್ಕೊಂಡಿದ್ದೆ, ಹಾಗೆ ಸೇರಿಸೋದಕ್ಕೆ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಚೆನ್ನಾಗೆ ಈ ರೀತಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ಕಟ್ಟೋದಕ್ಕೆ ಹದವಾಗಿ ಬರುತ್ತೆ. ಕೈಗೆ ತುಪ್ಪ ಎಲ್ಲ ಹಾಕೋಷ್ಟು ಏನೂ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ರುಚಿಕರವಾಗಿ ಆರೋಗ್ಯಕರವಾಗಿ ಶೇಂಗಾ ಉಂಡೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಉಂಡೆನ ಕಟ್ಕೊಳ್ತಾ ಬರೋಣ. ಇದು ಒಂಚೂರು ಒತ್ತಿ ಉಂಡೆನ ಕಟ್ಕೊಳ್ಳಿ. ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ, ಆಮೇಲೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ. ಸೊ ನೋಡಿ, ಶೇಂಗಾ ಉಂಡೆ 1 ಹನಿ ತುಪ್ಪನೂ ಸಹ ಬಳಸ್ತೀರೆ ಎಷ್ಟು ಚೆನ್ನಾಗೆ ರೆಡಿ ಆಯಿತು. ಇದೇ ರೀತಿ ಅಷ್ಟು ಉಂಡೆನ ಕಟ್ಕೊಳ್ಳೋಣ. ನಾವು ಹಬ್ಬಕ್ಕೆ ಮನೆಯಲ್ಲೇ ಈ ರೀತಿ ಸಿಹಿ ತಿಂಡಿಗಳನ್ನ ಮಾಡಿ ನೈವೇದ್ಯ ಮಾಡಿದ್ರೆ ಏನೋ ಒಂದು ರೀತಿ ಸಮಾಧಾನ ಇರುತ್ತೆ. ಹಾಗಾಗಿ ನೀವು ಸಹ ಈ ಹಬ್ಬಕ್ಕೆ ನಿಮ್ಮ ಮನೆಯಲ್ಲಿ ಈ ಸುಲಭವಾಗಿ ಮಾಡ್ಬೋದಾದಂಥ ಉಂಡೆಗಳನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಈಗ ಅಷ್ಟು ಉಂಡೆಗಳು ರೆಡಿ ಆಯಿತು. ಈಗ ನಾನು ಬೇಸನ್ ಉಂಡೆನ ತೋರಿಸ್ತಾ ಇದ್ದೀನಿ.
ಬೇಸನ್ ಉಂಡೆ ನಾನು ಸ್ವಲ್ಪ ಡಿಫ್ರೆಂಟ್ ಪ್ರೊಸೀಜರಲ್ಲಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಈ ಪ್ರೊಸೀಜರಲ್ಲಿ. ಇದಕ್ಕೆ ನಾನು 1 ಲೋಟದಷ್ಟು ಹುರ್ಗಡ್ಲೆನ ಪ್ಯಾನ್ಗೆ ಹಾಕ್ಕೊಂಡು ಸುಮ್ಮನೆ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಹುರ್ಗಡ್ಲೆನಲ್ಲಿ ಗರಿ ಗರಿ ಆಗೋ ಥರ ಅಷ್ಟೇ, 1 ನಿಮಿಷದಕ್ಕಿಂತ ಜಾಸ್ತಿ ಹುರ್ಕೋಬೇಡಿ. ಇದು ಹುರಿಯೋ ಅಷ್ಟೆಲ್ಲ ಏನೋ ಅವಶ್ಯಕತೆ ಇಲ್ಲ. ಮೆತ್ತಗೆಲ್ಲ ಇದ್ದರೆ ಹುರ್ಗಡ್ಲೆ ಗರಿ ಗರಿ ಆಗಲಿ ಅಂತ ಮಾತ್ರ ಪ್ಯಾನ್ಗೆ ಹಾಕ್ಕೊಂಡು ಬೆಚ್ಚಗೆ ಮಾಡ್ಕೊಳ್ತಾ ಇರೋದು. ರೆಗ್ಯುಲರಾಗಿ ಹುರ್ಗಡ್ಲೆ ಬೇಸನ್ ಉಂಡೆ ಮಾಡೋದಕ್ಕೆ ತುಪ್ಪದಲ್ಲಿ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಮಾಡಬೇಕಾಗತ್ತೆ. ಅದು ತುಂಬಾ ಲೆಂತಿ ಪ್ರೊಸೀಜರ್. ಹಾಗೆ ಅಷ್ಟೇನು ಕಡಲೆ ಹಿಟ್ಟೆಲ್ಲ ಸರಿಗೆ ಹುರಿದಿಲ್ಲ ಅಂದರೆ ಅಷ್ಟು ಚೆನ್ನಾಗಾಗೋದಿಲ್ಲ. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು 6-7 ಏಲಕ್ಕಿ ಹಾಗೂ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೊಳ್ತೀನಿ. ಹಾಗೆ ಹುರ್ಗಡ್ಲೆ ಸಹ ಚೆನ್ನಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಫೈನ್ ಪೌಡರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫೈನ್ ಪೌಡರ್ ಆಗಿ ರೆಡಿ ಆಯಿತು. ಸಕ್ಕರೆ ಮತ್ತು ಏಲಕ್ಕಿನೂ ಸಹ ಪುಡಿಯಾಗಿ ರೆಡಿಯಾಗಿದೆ. ಈಗ ಒಂದು ಬಾಣಲಿಗೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ತುಪ್ಪನ ತಗೊಳ್ಳೋಣ. ಅದೇ ಲೋಟದ ಅಳತೆನಲ್ಲಿ ಮೆಷರ್ಮೆಂಟ್ ನಾನು ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಹಾಗೂ ಬಾದಾಮಿನ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಇಷ್ಟ ಇರೋವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ಇಷ್ಟ ಬೇಡ ಅಂತಂದರೆ ಡ್ರೈ ಫ್ರೂಟ್ಸ್ನ ಸ್ಕಿಪ್ ಸಹ ಮಾಡ್ಕೋಬೋದು. ಈ ಗೋಡಂಬಿ, ದ್ರಾಕ್ಷಿ ಎಲ್ಲ ಚೆನ್ನಾಗೆ ಹುರ್ಕೊಳ್ಳೋಣ ತುಪ್ಪದಲ್ಲಿ. ನೋಡಿ, ಈಗ ಗೋಡಂಬಿ ಎಲ್ಲ ಕಂದು ಬಣ್ಣಕ್ಕೆ ಬರ್ತಾ ಇದೆ. ಈಗ ಇದಕ್ಕೆ ದ್ರಾಕ್ಷಿನೂ ಸಹ ಹಾಕ್ಕೊಂಡು ಸ್ವಲ್ಪ ದ್ರಾಕ್ಷಿನ ಹೂತ್ಕೊಂಡ ನಂತರ ಸ್ಟೋವ್ನ ಆಫ್ ಮಾಡ್ಕೊಂಡ್ಬಿಡಿ. ತುಪ್ಪ ರೂಮ್ ಟೆಂಪ್ರೇಚರ್ಗೆ ಉಗುರು ಬೆಚ್ಚಗೆ ಆಗುವಷ್ಟು ಆರೋದಕ್ಕೆ ಬಿಟ್ಬಿಡಿ. ಬಿಸಿನಲ್ಲೇ ನಾವು ಹುರ್ಗಡ್ಲೆ ಪುಡಿನ ಸೇರಿಸೋದು ಬೇಡ, ಸುಮ್ಮನೆ ಬೆಚ್ಚಗಿರೋವಾಗ ಸಾಕಾಗುತ್ತೆ. ಈಗ ಇದಕ್ಕೆ ಪುಡಿ ಮಾಡಿಟ್ಕೊಂಡಿದ್ದಂಥ ಹುರ್ಗಡ್ಲೆ ಪುಡಿ ಹಾಗೆ ಸಕ್ಕರೆ ಪುಡಿನ ಸೇರಿಸ್ಕೊಳ್ಳೋಣ. ನೀವು ಇದನ್ನು ತುಂಬಾ ಸುಲಭವಾಗಿ ಮಾಡ್ಕೋಬೋದು. ರುಚಿ ಸಹ ನಿಮಗೆ ಬೇಸನ್ ಲಡ್ಡುಕ್ಕಿಂತನೂ ತುಂಬಾ ಟೇಸ್ಟಿಯಾಗುತ್ತೆ. ಹಾಗೆ ಹೆಚ್ಚೇನು ಶ್ರಮ ಪಡುವಷ್ಟಿಲ್ಲ. ನೋಡಿ, ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದು ಮಿಕ್ಸ್ ಮಾಡ್ತಾ ಈ ಹಂತದಲ್ಲಿ ನಿಮಗೇನಾದ್ರು ತುಂಬ ತೆಳುವಾಗಿದೆ ಅಂತ ಅನಿಸಿದ್ರೆ ಇನ್ನೂ ಒಂದು 1/4 ಕಪ್ ಆಗುವಷ್ಟು ಹುರ್ಗಡ್ಲೆನ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ನೋಡಿ, ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಹುರ್ಗಡ್ಲೆ ಪುಡಿ ಇನ್ನೊಂದು ಚೂರು ಬೇಕಂತ ಅನ್ನಿಸ್ತಿದೆ. ಸೊ ನಾನೊಂದು 1/4 ಕಪ್ ಆಗುವಷ್ಟು ಹುರ್ಗಡ್ಲೆನ ಪುಡಿ ಮಾಡಿ ಸೇರಿಸ್ಕೊಳ್ತೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಉಂಡೆ ಬರೋ ಹದದಲ್ಲಿ ಇದೆ ಅಂತಂದರೆ ಸಾಕಾಗುತ್ತೆ. ತುಂಬ ಮೆತ್ತಗಿದೆ ಅಂದರೆ ಮಾತ್ರ ಸೇರಿಸ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗೆ ಈ ಬೇಸನ್ ಉಂಡೆ ಅಂತೂ ಬಾಯಲ್ಲಿಟ್ಟರೆ ಕರ್ಗೋಗೋ ರೀತಿಲಿರುತ್ತೆ. ತುಂಬಾ ರುಚಿಯಾಗುತ್ತೆ. ನೀವು ಸಹ ಮನೆಯಲ್ಲಿ ಒಮ್ಮೆ ಹಬ್ಬಕ್ಕೆ ಮಾಡ್ಕೊಳ್ಳಿ, ಇಲ್ಲ ಹಾಗೆ ತಿನ್ನೋಕ್ಕೆ ಮಾಡ್ಕೊಳ್ಳಿ. ನೋಡಿ, ಈಗ ಮತ್ತಷ್ಟು ನಾನು ಹುರ್ಗಡ್ಲೆ ಪುಡಿ 1/4 ಲೋಟದಷ್ಟು ಸೇರಿಸಿದ್ದೀನಿ. ಈಗ ಇದು ಚೆನ್ನಾಗೆ ಉಂಡೆ ಕಟ್ಟೋದಕ್ಕೆ ಬರ್ತಾ ಇದೆ. ನೋಡಿ, ಎಷ್ಟು ಸುಲಭವಾಗಿ, ಕೈಗೆಲ್ಲ ತುಪ್ಪ ಹಾಕೋಷ್ಟು ಅವಶ್ಯಕತೆ ಇಲ್ಲ. ಎಷ್ಟು ಚೆನ್ನಾಗೆ ಬೇಸನ್ ಉಂಡೆ ಸಹ ನಮಗೆ ರೆಡಿ ಆಯಿತು. ಎಲ್ಲ ಉಂಡೆಗಳು ಸುಮಾರು ಒಂದು 10-15 ನಿಮಿಷದ ಅಂತರದಲ್ಲಿ ಮಾಡ್ಕೊಳ್ಬೋದು. ಅಷ್ಟೇ ಸಮಯ ಹಿಡಿಯುತ್ತೆ ಇದೆಲ್ಲ ಮಾಡೋದಕ್ಕೆ. ನೋಡಿ, ಬೇಸನ್ ಉಂಡೆ ಸಹ ರೆಡಿಯಾಗಿದೆ. ಈಗ ನಾವು ರವೆ ಉಂಡೆನ ಮಾಡ್ಕೊಳ್ಳೋಣ. ಇದರಲ್ಲಿ ವಿಶೇಷತೆ ಏನು ಅಂತಂದರೆ ಇದು ಬೆಲ್ಲದ ರವೆ ಉಂಡೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪ್ಯಾನ್ಗೆ ನಾನು 2 ಟೇಬಲ್ ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿಯಾದ ನಂತರ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಗೋಲ್ಡನ್ ಆಗ್ತಿದೆ ಅಂದ ನಂತರ ದ್ರಾಕ್ಷಿನ ಸೇರಿಸ್ಕೊಳ್ಳಿ. ಈ ರವೆ ಉಂಡೆ ಸಹ ತುಂಬಾ ರುಚಿಯಾಗುತ್ತೆ. ಬೆಲ್ಲದಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲರೂ ಸುಲಭವಾಗಿ ತಿನ್ಬೋದು. ನೋಡಿ, ಇವಾಗ ದ್ರಾಕ್ಷಿನೂ ಸಹ ಚೆನ್ನಾಗಿ ಊದ್ಕೊಳ್ತಾ ಇದೆ. ಇದಿಷ್ಟನ್ನು ಸಪ್ರೇಟಾಗಿ ತೆಕ್ಕೊಂಡು ಬಿಡೋಣ. ಈಗ ಅದೇ ಬಾಣಲೆಗೆ ಸುಮಾರು 1.25 ಲೋಟದಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. ಚಿರೋಟಿ ರವೆನೂ ಸಹ
ಚೆನ್ನಾಗಿ ಗಮ್ ಅಂತ ವಾಸನೆ ಬರೋ ತನಕ ಹುರ್ಕೋಬೇಕಾಗತ್ತೆ. ಅದು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು, ಹೈ ಫ್ಲೇಮ್ ಮಾಡ್ಕೋಬೇಡಿ. ನಾನು ತುಪ್ಪ ಅಳತೆ ಮಾಡಿದ ಲೋಟದಲ್ಲೇ ರವೆನ ಅಳತೆ ಮಾಡಿದ್ದೀನಿ, ಸೊ ಅದನ್ನು ಸಹ ಸೇರಿಸ್ಕೊಳ್ತಿದ್ದೀನಿ. ಚೆನ್ನಾಗೆ ಲೈಟಾಗಿ ಒಂಥರ ಬ್ರೌನಿಷ್ ಟರ್ನ್ ಆಗುತ್ತೆ ಕಲರು, ಅಷ್ಟು ಆದರೆ ಸಾಕಾಗುತ್ತೆ. ಸುಮಾರು ಒಂದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 3ರಿಂದ 4 ನಿಮಿಷ ಹಿಡಿಯುತ್ತೆ ಫ್ರೈ ಮಾಡೋದಕ್ಕೆ. ಈ ರೀತಿ ಎಲ್ಲ ಸಿಹಿ ತಿಂಡಿಗಳನ್ನ ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಶುದ್ಧವಾಗೂ ಇರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಳ್ಳೆಯ ಪದಾರ್ಥಗಳನ್ನೇ ಹಾಕಿ ಮಾಡ್ತಾ ಇರೋದು. ಈಗ ನೋಡಿ, ಈಗ ಒಂಥರ ಯೆಲ್ಲೋಯಿಶ್ ಟರ್ನ್ ಆಗಿದೆ, ಅಷ್ಟಾದರೆ ಸಾಕಾಗತ್ತೆ. ಈಗ ಇದನ್ನು ಒಂದು ಪಾತ್ರೆಗೆ ತಕ್ಕೊಂಡು ಬಿಡೋಣ. ಹಾಗೆ ಮತ್ತು ನಾನಿಲ್ಲಿ ಅದೇ ಬಾಣಲಿಗೆ 1 ಲೋಟ ಆಗೋಷ್ಟು ಒಣ ಕೊಬ್ಬರಿನ ಸಣ್ಣದಾಗಿ ತುರಿದಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತೆ 1 ಚಮಚದಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ನೀವು ತುಪ್ಪ ಇವಾಗ ಬೇಕಿದ್ರೂ ಹಾಕ್ಕೋಬೋದು, ಇಲ್ಲ ಕಲಸೋ ಟೈಮಲ್ಲಿ ಬೇಕಿದ್ರೂ ನೋಡಿಕೊಂಡು ತುಪ್ಪ ಬೇಕಂದರೆ ಸೇರಿಸ್ಕೊಳ್ಬೋದು. ಇದನ್ನು ಸಹ ಸ್ವಲ್ಪ ಬ್ರೌನ್ ಟರ್ನ್ ಆಗೋಷ್ಟು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ನಾವೆಲ್ಲರೂ ರವೆ ಉಂಡೆ ಸಕ್ಕರೆನಲ್ಲಿ ಮಾಡ್ಕೊತಾನೆ ಇರ್ತೀವಿ. ಈ ರೀತಿ ಬೆಲ್ಲದ ರವೆ ಉಂಡೆ ತುಂಬ ವಿಶೇಷವಾಗಿರುತ್ತೆ, ಹಾಗೆ ಅಷ್ಟೇ ರುಚಿಯಾಗಿ ಸಹ ಇರುತ್ತೆ. ಸೊ ಕೊಬ್ಬರಿ ಸಹ ರೆಡಿ ಆಯಿತು, ಅದನ್ನು ರವೆದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಬೆಲ್ಲನ ಕರ್ಗೋಕೆ ಇಟ್ಕೊಳ್ಳೋಣ. 1 ಲೋಟದಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕರಗೋದಕ್ಕೆ ಬಿಟ್ಬಿಡಿ. ನಮಗೆ ಬೆಲ್ಲದ ಪಾಕ ಎಲ್ಲ ಏನೂ ಅವಶ್ಯಕತೆ ಇಲ್ಲ. ಪಾಕ ಮಾಡ್ಕೊಂಡ್ಬಿಟ್ರೆ ಉಂಡೆ ಗಟ್ಟಿ ಆಗುತ್ತೆ. ಹಾಗಾಗಿ ಈ ರೀತಿ ಚೆನ್ನಾಗಿ ಕರಗಿ ಗುಳೆ ಬರೋಕ್ಕೆ ಸ್ಟಾರ್ಟ್ ಆದ ನಂತರ 2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಹಾಗೆ ಬಾಯ್ಲ್ ಆಗೋದಕ್ಕೆ ಬಿಡೋಣ, ಅಷ್ಟಾದರೆ ಸಾಕಾಗುತ್ತೆ. ತುಂಬ ಎಳೆ ಪಾಕ ಇದ್ದರೂ ಸಾಕಾಗುತ್ತೆ, ಏಕೆಂದರೆ ಗಟ್ಟಿ ಪಾಕ ಅವೆಲ್ಲ ಮಾಡ್ಕೊಂಡ್ಬಿಟ್ರೆ ಅದು ಉಂಡೆ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಈಗ ನಾನು ಸೋಸ್ಕೊಂಡು ತೊಗೊಂಡಿದ್ದೀನಿ ಬೆಲ್ಲದ ರಸನ. ಈಗ ರವೆ ಮತ್ತು ಕೊಬ್ಬರಿನ ಸೇರಿಸ್ಕೊಂಡು ಅದಕ್ಕೇ ಹುರಿದಿಟ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ಸಹ ಸೇರಿಸ್ಕೊಳ್ಳೋಣ. ಅದಕ್ಕೆ 1 ಚಮಚ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಇದಷ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಸೈಡ್ ಮಾಡಿಕೊಂಡು ಬೆಲ್ಲದ ಪಾಕನ ಸೇರಿಸ್ತಾ ಉಂಡೆಗಳನ್ನು ಕಟ್ಕೊಳ್ತಾ ಬರೋಣ. ನಿಮಗೆ ಉಂಡೆ ಕಟ್ಟೋದಕ್ಕೆ ಕರೆಕ್ಟ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪಾಕನ ಮಾತ್ರ ಸೇರಿಸ್ಕೊಳ್ತಾ ಉಂಡೆನ ಮಾಡ್ಕೊಳ್ಳಿ, ಆವಾಗ ಸ್ವೀಟ್ ಕರೆಕ್ಟಾಗಿರುತ್ತೆ ಅದರಲ್ಲಿ. ಇವತ್ತು ನಾನು ತೋರಿಸ್ತಾ ಇರೋ ಅಷ್ಟು ಸ್ವೀಟ್ಸು ಸಹ ತುಂಬ ಹೆವಿ ಸ್ವೀಟ್ ಇರೋದಿಲ್ಲ, ಮೈಲ್ಡ್ ಸ್ವೀಟಾಗಿರುತ್ತೆ. ನೀವು ಜಾಸ್ತಿ ಸಿಹಿ ತಿನ್ನೋರಾದರೆ ಇನ್ನೂ ಕಾಲು ಲೋಟ ಎಕ್ಸ್ಟ್ರಾ ಸಿಹಿನ ಹಾಕ್ಕೊಳ್ಬೋದು ನಾನು ತೋರಿಸಿರೋ ಮೆಷರ್ಮೆಂಟ್ಗೆ. ಇದು ನೋಡಿ, ಇಷ್ಟು ಬೆಲ್ಲದ ರಸನ ಸಹ ಹಾಕ್ಕೊಂಡಿದ್ದೀನಿ. ಬೆಲ್ಲದ ರಸ ತುಂಬ ಬಿಸಿಯಾಗಿರೋದ್ರಿಂದ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಉಂಡೆಗಳನ್ನ ಮಾಡ್ಕೊಳ್ತಾ ಬನ್ನಿ. ಉಂಡೆ ಕಟ್ಟೋದಕ್ಕೆ ಬರ್ತಿಲ್ಲ ಅಂದರೆ ಮತ್ತಷ್ಟು ಪಾಕನ ಸೇರಿಸ್ಕೊಂಡು ಉಂಡೆಗಳನ್ನು ಮಾಡ್ತಾ ಬರೋಣ. ನೋಡಿ, ಇವಾಗ ರವೆ ಉಂಡೆ ಸಹ ರೆಡಿ ಆಗ್ತಾ ಇದೆ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಹ ಈ ಹಬ್ಬಕ್ಕೆ ಇದೇ ರೀತಿ ಉಂಡೆಗಳನ್ನು ಮನೆಯಲ್ಲೇ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಈಗ ಮಿಕ್ಕಿದ ಮತ್ತಷ್ಟು ರವೆಗೂ ಸಹ ಬೆಲ್ಲದ ಪಾಕನ ಸೇರಿಸ್ಕೊಂಡು ಅಷ್ಟು ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 15 ಉಂಡೆ ಆಗಿದೆ ಇಷ್ಟರಲ್ಲಿ. ತುಂಬಾ ರುಚಿಯಾಗುತ್ತೆ ಬೆಲ್ಲದ ರವೆ ಉಂಡೆ. ಸೊ ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಳಿ. ಈ ರೀತಿ ಟೈಟಾಗಿ ಪ್ರೆಸ್ ಮಾಡಿಕೊಂಡು ಉಂಡೆಗಳನ್ನು ಕಟ್ಕೋಬೇಕು. ಆಮೇಲೆ ಅದು ಆರಿದ ನಂತರ ಸಾಫ್ಟಾಗೆ
ನಿಮಗೆ ಮುರಿಯೋದಕ್ಕೆ ಬರುತ್ತೆ. ನೋಡಿ, ಅಷ್ಟು ಉಂಡೆಗಳನ್ನು ನಾವಿವಾಗ ರೆಡಿ ಮಾಡ್ಕೊಳ್ಳೋಣ. ಸೊ ಇವತ್ತು ನಾವು 3 ರೀತಿಯ ಉಂಡೆ, ಶೇಂಗಾ ಉಂಡೆ, ಬೇಸನ್ ಉಂಡೆ ಹಾಗೂ ರವೆ ಉಂಡೆನ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀವಿ. ನೀವು ಸಹ ಮಾಡ್ಕೊಳ್ಳಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.